ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಉದ್ದವಾಗಿ ದಷ್ಟಪುಷ್ಟವಾಗಿ ಕೂದಲು ಬೆಳೆಯುತ್ತೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಈ ರೀತಿ ಕೂದಲಿಗೋಸ್ಕರ ನಮಗೆ ಯಾವ್ಯಾವ ಎಣ್ಣೆ ಸಿಗುತ್ತೋ, ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಹಚ್ಕೊಂಡಿರ್ತೀವಿ. ಆ ಎಣ್ಣೆ ಎಲ್ಲ ಯೂಸ್ ಮಾಡಿರ್ತೀವಿ. ಅದರಿಂದ ನಮಗೆ ಯಾವುದೇ ರೀತಿ ಯೂಸ್ಫುಲ್ ಆಗಿರಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ತಲೆಯಲ್ಲಿರೋ ಡ್ಯಾಂಡ್ರಫ್ಗೆ ಒಂದು ಎಣ್ಣೆ, ತಲೆಯಲ್ಲಿ ತುರಿಕೆಗೆ ಒಂದು ಎಣ್ಣೆ, ತಲೆ ಕೂದಲು ಉದ್ರಕ್ಕೆ ಒಂದು ಎಣ್ಣೆ, ಈ ರೀತಿ ಎಷ್ಟೋ ಎಣ್ಣೆಗಳನ್ನ ನಾವು ಯೂಸ್ ಮಾಡಿರ್ತೀವಿ. ಆದರೆ ಅದಕ್ಕಿಂತ ಸರಿಯಾಗಿರೋ ಫಲ ನಮಗೆ ಸಿಕ್ಕಿರಲ್ಲ. ಸೊ ನಾನು ಇವಾಗ ಮನೆಯಲ್ಲೇ ಹರ್ಬಲ್ ಹೇರ್ ಆಯಿಲ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಎಣ್ಣೆನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಈ ವಿಡಿಯೋನ ನೋಡದೆ ಸ್ಕಿಪ್ ಮಾಡಿದ್ರೆ ನಿಮ್ಮ ತಲೆ ಕೂದಲಿನ ಅಷ್ಟು ಸಮಸ್ಯೆ ಹಾಗೆ ಇರುತ್ತೆ, ಪರಿಹಾರ ಅಂತೂ ಸಿಕ್ಕಲ್ಲ. ಗಾಣದಿಂದ ತೆಗೆದಿರೋ ಅಂಥ ಪ್ಯೂರ್ ಕೊಬ್ಬರಿ ಎಣ್ಣೆ ನಾನು 2 ಬಾಟಲ್ ತೊಗೊಂಡಿದ್ದೀನಿ. ಸೀರಾ ಐವಿಯಲ್ಲಿ ನನಗಿದು ಸಿಕ್ಕಿದ್ದು. ಅಂದರೆ ನೀವು ಪ್ಯಾರಾಶೂಟ್ ಎಣ್ಣೆ ಕೂಡ ಯೂಸ್ ಮಾಡ್ಕೊಬಹುದು. ಮೊದಲೇದಾಗಿ ನಾನು 1 ಹಿಡಿಯಷ್ಟು ದಾಸವಾಳದ ಎಲೆ ಮತ್ತು ಒಂದು 10 ದಾಸವಾಳದ ಹೂವು ತೊಗೊಂಡಿದ್ದೀನಿ. ತಲೆಯಲ್ಲಿ ಉಂಟಾಗೋ ಡ್ಯಾಂಡ್ರಫ್, ಬಿಳಿ ಕೂದಲು ಮತ್ತು ತಲೆಯಲ್ಲಿ ಉಂಟಾಗೋ ತುರಿಕೆನ ಕಡಿಮೆ ಮಾಡಿ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ದಷ್ಟಪುಷ್ಟವಾಗಿ ತಲೆ ಕೂದಲು ಬೆಳೆಯೋಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಒಳ್ಳೆ ಕಂಡೀಷ್ನರ್ ಥರನೂ ತಲೆ ಕೂದಲಿಗೆ ಸಹಾಯ ಮಾಡುತ್ತೆ. ಅದಾದಮೇಲೆ ಕರಿಬೇವು 2 ಹಿಡಿಯಷ್ಟು ತೊಗೊಂಡಿದ್ದೀನಿ. ಕೂದಲಿನ ಬುಡ ಗಟ್ಟಿ ಮಾಡೋದ್ರ ಜೊತೆಗೆ ತುಂಬ ಕಪ್ಪಾಗಿ ತಲೆ ಕೂದಲು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಅಮೃತ ಬಳ್ಳಿ ದೇಹಕ್ಕೂ ಒಳ್ಳೆಯದು, ಅದೇ ರೀತಿ ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು. ಇದು ಕೂದಲಿನ ಬುಡ ಸ್ಟ್ರಾಂಗ್ ಮಾಡಿ ಉದ್ದ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ದೊಡ್ಡ ಪತ್ರೆ ಎಲೆ ಯೂಸ್ ಮಾಡ್ತಿರೋದು ತಲೆಯಲ್ಲಿ ಉಂಟಾಗುವ ಬಿಳಿ ಕೂದಲನ್ನು ನಾಶ ಮಾಡಿ ಸಂಪೂರ್ಣವಾಗಿ ಕೂದಲನ್ನ ಕಪ್ಪು ಮಾಡುತ್ತೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿ ತಗೊಂಡಿದ್ದೀನಿ. ಇದರಿಂದ ತಲೆಯಲ್ಲಿ ಉಂಟಾಗುವ ಕೀವುಗುಳ್ಳೆ, ತುರಿಕೆ ಮತ್ತೆ ಡ್ಯಾಂಡ್ರಫ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಅದಾದ್ಮೇಲೆ 6 ಹೆಸರುಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದರಲ್ಲಿರುವಂತ ಕೊಲಾಜನ್ ಮತ್ತೆ ವಿಟಮಿನ್ ಸಿ ಕೂದಲಿನ ಬೆಳವಣಿಗೆಗೆ ಬಹಳ ಸಹಾಯ ಮಾಡುತ್ತೆ. 3 ಈರುಳ್ಳಿನ ತಗೊಂಡಿದ್ದೀನಿ. ಇದರಲ್ಲಿ ಅತಿ ಹೆಚ್ಚು ಸಲ್ಫರ್ ಇರೋದ್ರಿಂದ ತಲೆ ಕೂದಲು ಎಲ್ಲಿ ಉದುರೋಗಿರುತ್ತೋ ಆ ಜಾಗದಲ್ಲಿ ಕೂದಲು ಬೆಳವಣಿಗೆಗೆ ಬಹಳ ಸಹಾಯ ಮಾಡುತ್ತೆ. ನಾನು 3 ಅಲೋವೆರಾ ಪೀಸ್ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೂದಲು ದಪ್ಪ ಮತ್ತೆ ಮೃದುವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. 5 ವಿಳೆದೆಲೆ ತಗೊಂಡಿದ್ದೀನಿ. ತಲೆ ಕೂದಲು ಉದುರೋದನ್ನ ಸ್ಟಾಪ್ ಮಾಡಿ ಡ್ಯಾಂಡ್ರಫ್ ಉತ್ಪತ್ತಿ ಆಗದಂತೆ ಇದು ಕೆಲಸ ಮಾಡುತ್ತೆ. 10 ಬೆಟ್ಟದ ನೆಲ್ಲಿಕಾಯಿ, ಇದರಲ್ಲಿರೋ ಸೈಟೋನ್ಯೂಟ್ರಿಯನ್ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಇದರಲ್ಲಿರೋ ಕೊಲಾಜನ್ ಪ್ರೋಟೀನ್ ನಮ್ಮ ತಲೆ ಕೂದಲು ದಪ್ಪ ಮತ್ತೆ ಉದ್ದವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. 3 ಹಿಡಿ ಆಗೋಷ್ಟು ಬೇವಿನ ಸೊಪ್ಪು ತಗೊಂಡಿದ್ದೀನಿ. ತಲೆಯಲ್ಲಿ ಉಂಟಾಗೋ ತುರಿಕೆ, ಡ್ಯಾಂಡ್ರಫ್ ಮತ್ತು ಕೀವು ಗುಳ್ಳೆನ ಸಂಪೂರ್ಣವಾಗಿ ನಾಶ ಮಾಡಿ ತಲೆ ಕೂದಲು ಬುಡ ಗಟ್ಟಿ ಮಾಡಿ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. 1 ಸ್ಪೂನ್ ಸಾಸಿವೆ, ಇದು ಡ್ಯಾಂಡ್ರಫ್ಗೆ ಕಾರಣವಾದ ಫಂಗಸ್ಸು ಬರ್ದಿರೋ ತರ ತಡೆ ಹಿಡಿಯುತ್ತೆ. ಮೆಂತ್ಯ ಪ್ರೋಟೀನ್ ಮತ್ತೆ ನಿಕೋಟಿನಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಡ್ಯಾಂಡ್ರಫ್ ಉತ್ಪತ್ತಿಯನ್ನು ನಾಶ ಮಾಡುತ್ತೆ. ಕಪ್ಪು ಮೆಣಸು, ಇದರಲ್ಲಿರೋ ವಿಟಮಿನ್ ಎ ಮತ್ತೆ ಸಿ ಹೇರ್ ಗ್ರೋತ್ಗೆ ಸಹಾಯ ಮಾಡಿ ಡ್ಯಾಂಡ್ರಫ್ ಬರ್ದಿರೋ ತರ ನೋಡ್ಕೊಳ್ಳುತ್ತೆ. ಜೀರಿಗೆ ಕೀವುಗುಳ್ಳೆ ಆಗದಂತೆ ತಡೆಯುತ್ತೆ. ಹಾಗೆ ಬಿಳಿ ಎಳ್ಳು ಕೂಡ ಕೂದಲಿನ ಬುಡನ ಬಹಳ ಗಟ್ಟಿ ಮಾಡುತ್ತೆ. ಕಪ್ಪು ಜೀರಿಗೆ ತಲೆ ಕೂದಲನ್ನ ಕಪ್ಪು ಮಾಡೋದ್ರ ಜೊತೆಗೆ ತಲೆ ಕೂದಲು ಉದುರೋಗಿರೋ ಜಾಗದಲ್ಲಿ ಹೊಸ ಕೂದಲು ಬೆಳವಣಿಗೆಗೆ ಬಹಳ ಸಹಾಯ ಮಾಡುತ್ತೆ. ಲವಂಗ ತಲೆಯಲ್ಲಿ ಉಂಟಾಗೋ ತುರಿಕೆನ ಕಡಿಮೆ ಮಾಡೋದ್ರ ಜೊತೆಗೆ ಡ್ಯಾಂಡ್ರಫ್ ವಿರುದ್ಧ ಹೋರಾಡುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಎಷ್ಟು ಪದಾರ್ಥನ ಬಳಸಿದ್ದೀನಿ ಅಷ್ಟು ಮಿಸ್ ಮಾಡ್ದೇನೆ ನೀವು ಹಾಕ್ಲೇಬೇಕು. ಆವಾಗ್ಲೇನೆ ಈ ಎಣ್ಣೆ ಒಂದು ಬೆನಿಫಿಟ್ಸ್ ನಿಮ್ಗೆ ಸಿಗೋದು. ಆಗ ಒಂದೊಂದೇ ಪದಾರ್ಥ ಹಾಕೊಂಡು ನಾವು ಮಿಕ್ಸಿ ಮಾಡ್ಕೊಬೇಕು. ಇನ್ ಕೇಸ್ ಏನಾದ್ರೂ ನಿಮ್ಮ ಮನೇಲಿ ಹೊಳಕಲ್ ಇದ್ರೆ ಬಹಳ ಒಳ್ಳೇದು. ಅದ್ರಲ್ಲೇ ನೀಟಾಗಿ ನಾವು ಪೇಸ್ಟ್ ಮಾಡ್ಕೊಬಹುದು. ಎಲೆನೆ ಹಾಕೊಂಡು ರುಬ್ತೀವಿ ಅಂತ ಅಂದ್ರೆ ಅದು ಮುಂದಕ್ಕೆ ರುಬ್ಬದೇ ಇಲ್ಲ, ಅವಾಗ ಸ್ಟ್ರಕ್ ಆದಂಗೆ ಆಗುತ್ತೆ. ಮಧ್ಯದಲ್ಲಿ ನೀವು ಗಟ್ಟಿ ಪದಾರ್ಥ ಆಗಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಾಕಿ ರುಬ್ಬೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ. ಅತಿಯಾಗಿ ನುಣ್ಣಗಾಗೋ ಅವಶ್ಯಕತೆ ಏನಿಲ್ಲ, ತುರ್ತುರಿಯಾಗಿದ್ರೆ ಸಾಕು. ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಈ ಐಟಮ್ನ ಎಲ್ಲಾ ಸತ್ವನು ಎಣ್ಣೆಲೆ ಬಿಡುತ್ತೆ. ಅವಾಗ ನಮಗೆ ಹೇರ್ ಗ್ರೋತ್ಗೆ ಬಹಳ ಸಹಾಯ ಮಾಡುತ್ತೆ. ಸೊ ನಾನು ಪ್ರತಿಯೊಂದನ್ನು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಅತಿಯಾಗಿ ನುಣ್ಣು ಮಾಡೋ ಅವಶ್ಯಕತೆ ಇಲ್ಲ. ನಾನು ಒಟ್ಟು 2 ಲೀಟರ್ ಕೋಕೋನಟ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ 2 ಬಾಟ್ಲಲ್ಲಿ 1.5 ಲೀಟರ್ ಅಷ್ಟು ನಾನು ಎಣ್ಣೆನ ಬಳಸ್ತಾ ಇದ್ದೀನಿ. ಖಾರ ಇಲ್ದಿರೋ ಒಂದು ದೊಡ್ಡ ಪಾತ್ರೆನ ತಗೊಂಡು ಇಟ್ಕೊಂಡಿರೋಂಥ ಪೇಸ್ಟ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ 1.5 ಲೀಟರ್ ಅಷ್ಟು ಕೊಬ್ಬರಿ ಎಣ್ಣೆನ ನಾನು ಅದಕ್ಕೆ ಬಳಸ್ತಾ ಇದ್ದೀನಿ. ಫ್ರೆಂಡ್ಸ್, ಆದಿವಾಸಿ ಆಯಿಲ್ನ ಯೂಸ್ ಮಾಡಿ ತಲೆ ಕೂದಲು ಸಮಸ್ಯೆ ಇನ್ನೂ ಜಾಸ್ತಿ ಆಗಿತ್ತು. ಸೊ ನಾನು ಒರಿಜಿನಲ್ ಆಗಿ ಹರ್ಬಲ್ ಹೇರ್ ಆಯಿಲ್ನ ಮನೇಲೆ ತಯಾರಿಸ್ಕೊಂಡಿರೋದ್ರಿಂದ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೆ 100ಕ್ಕೆ 100% ನಾನೇ ಗ್ಯಾರಂಟಿ ಇದ್ದೀನಿ. ಏಕೆಂದರೆ ನಾನು ಇವಾಗ 2.5 ತಿಂಗಳಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹೇರು ರೀಗ್ರೋತ್ ಆಗ್ತಾ ಇದೆ. ಸೊ ಆ ಫೀಲ್ ಕೂಡ ಗೊತ್ತಾಗ್ತಿದೆ. ನಾನು ನಿಮ್ಗೆ ಇನ್ನೊಂದ್ಸತಿ ಲೈವ್ ಆಗಿ ವಿಡಿಯೋ ಮಾಡಿ ನನ್ನ ಹೇರ್ ಗ್ರೋತ್ ಆಗಿದೆಯೇ ಇಲ್ವಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಎಣ್ಣೆನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಯೂಸ್ ಮಾಡಬಹುದು. ಇದರಲ್ಲಿ ಬಳಸಿರೋಂಥ ಐಟಮ್ಸ್ಗಳು ಆ ರೀತಿ ಇದೆ. ಸೊ ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೆ ನಾನು ನ್ಯಾಚುರಲ್ ಆಗಿ ಮಾಡ್ತಿರೋ ಆಯಿಲು. ಸೊ
ಫ್ರೆಂಡ್ಸ್, ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಸೊ ನಾನು ನಿಮ್ಮ ಮುಂದಕ್ಕೆ ಹಾಕೋ ವಿಡಿಯೋಗಳೆಲ್ಲ ಪ್ರತಿಯೊಂದು ತಲೆ ಕೂದಲಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ನಿಮಗೂ ಕೂಡ ಏರ್ ಪ್ರಾಬ್ಲಮ್ ಇತ್ತು ಅಂತಂದರೆ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಸತತವಾಗಿ ನಾನು ಕರೆಕ್ಟಾಗಿ ಅರ್ಧ ಗಂಟೆ ತನಕ ಇದನ್ನ ಚೆನ್ನಾಗಿ ಕುದಿಸಿದ್ದೀನಿ. ಈ ರೀತಿ ಮುಚ್ಚಿ ಯಾಕೆ ಕುದಿಸ್ಕೊತಾ ಇದ್ದೀನಿ ಅಂತಂದರೆ ಎಣ್ಣೆ ಜಾಸ್ತಿ ಆವಿ ಆಗಲ್ಲ, ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ. ನಾವೇನು ಈ ಪದಾರ್ಥ ರುಬ್ಬ ಹಾಕಿದ್ದೀವಿ ಅದ್ರ ಸತ್ವ ಎಲ್ಲ ಇವಾಗ ಸಂಪೂರ್ಣವಾಗಿ ಎಣ್ಣೆನ ಬಿಟ್ಟಿದೆ. ಶುದ್ಧವಾಗಿರೋ ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಇದನ್ನ ಗಟ್ಟಿಯಾಗಿ ಸೋಸೋದ್ರಿಂದ ಎಲ್ಲ ಎಣ್ಣೆನೂ ಬರುತ್ತೆ. ಆ ಗಷ್ಟನ ವೇಸ್ಟ್ ಮಾಡದೆ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ಬಿಡಿ. ಇದನ್ನ ಎಲ್ಲ ಮೇಲ್ ಫೀಮೇಲ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಕೂದಿನ ಎಷ್ಟೋ ಸಮಸ್ಯೆಗೆ ಇದೊಂದೇ ಎಣ್ಣೆ ಪರಿಹಾರ. ಸೊ ಇದನ್ನ ನಾವು ಸತತವಾಗಿ ಯೂಸ್ ಮಾಡಲೇಬೇಕು. 1.5 ಲೀಟರ್ ಆಯಿಲ್ ಹಾಕಿರೋದಕ್ಕೆ ಇವಾಗ 1 ಲೀಟರ್ ಆಗೋಷ್ಟು ಹರ್ಬಲ್ ಏರ್ ಆಯಿಲ್ ನನಗೆ ಸಿಕ್ಕಿದೆ, ನೀವು ನೋಡ್ಬೋದು. ಫ್ರೆಂಡ್ಸ್, ಯಾವ ರೀತಿ ಹರ್ಬಲ್ ಏರ್ ಆಯಿಲ್ನ ಮನೇಲೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಹರ್ಬಲ್ ಶಾಂಪೂನ ಮನೇಲೆ ನಾವು ತಯಾರಿಸ್ಕೊಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಎಣ್ಣೆನ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ವಾರದಲ್ಲಿ 3 ದಿನ ಮಿಸ್ ಮಾಡದೆ ಹಚ್ಚಲೇಬೇಕು. ಆವಾಗಲೇ ಈ ಎಣ್ಣೆಯ ಒಂದು ರಿಸಲ್ಟ್ ನಿಮಗೆ ಸಿಗೋದು. ಚಿಕ್ಕ ಮಕ್ಕಳಿಗೆ ರಾತ್ರಿ ಇಡೀ ಬಿಡಬೇಡಿ, ಹಾಕಿ 2 ಅವರ್ಸ್ ಆದಮೇಲೆ ಸ್ನಾನ ಮಾಡಿಸ್ಬಿಟ್ರೆ ಒಳ್ಳೆಯದು. ತಲೆ ಕೂದು ಸಮಸ್ಯೆಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಾವಿರಾರು ವಿಡಿಯೋ ಬರುತ್ತೆ. ಅಷ್ಟು ಸಾವಿರಾರು ವಿಡಿಯೋದಲ್ಲಿ ನಿಮ್ಮ ಆಯ್ಕೆ ಇದಾದರೆ ನಿಮ್ಗೆ ಬೇಗನೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಗು ಆದ ನಂತರ ಪ್ರತಿಯೊಂದು ತಾಯಂದಿರಿಗೂ ತಲೆ ಕೂದಲು ಉದುರುತ್ತೆ. ಅಂಥವ್ರಿಗೆ ಇದು ಒಳ್ಳೆ ಆಯ್ಕೆ ಅಂತ ಹೇಳ್ತೀನಿ. ಮಿಸ್ ಮಾಡ್ದೇ ಈ ಎಣ್ಣೆನ ನೀವು 1ನೇ ತಿಂಗಳಿಂದನೇ ಹಚ್ಕೊಂಡೋದ್ರೆ ನಿಮ್ಮ ತಲೆ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ತಲೆ ಕೂದಲು ಸಮಸ್ಯೆ ಇರೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲವ್ ಯು ಆಲ್.